ನಮಸ್ಕಾರ ವೀಕ್ಷಕರೇ. ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಅವಕಾಶಕ್ಕಾಗಿ ಕಾಯ್ತಾ ಇದ್ದ ಯುವಕ ಇಂದು ಭಾರತೀಯ ಚಿತ್ರರಂಗವೇ ತಿರುಗಿ ನೋಡುವಂತೆ ಮಾಡಿದ ರಾಕಿಂಗ್ ಸ್ಟಾರ್. ಸಣ್ಣ ಪಾತ್ರಗಳಿಂದ ಆರಂಭವಾದ ಪಯಣ, ಧಾರಾವಾಹಿಗಳಿಂದ ಬೆಳ್ಳಿ ತೆರೆಗೆ ಬಂದ ಹಾದಿ, ಆಮೇಲೆ ಕೆಜಿಎಫ್ ಮೂಲಕ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಬೆಳೆದ ಕಥೆ. ಅಷ್ಟಕ್ಕೂ ಯಶ್ ಅವರ ಈ ಯಶಸ್ಸಿನ ಹಿಂದೆ ಇರುವಂತ ಹೋರಾಟ ಏನು, ಅವರು ಬೆಳೆದು ಬಂದ ದಾರಿ ಹೇಗಿತ್ತು? ಬನ್ನಿ ರಾಕಿಂಗ್ ಸ್ಟಾರ್ ಯಶ್ ಅವರ ಜರ್ನಿಯನ್ನ ನೋಡೋಣ. ಯಶ್ ಅವರ ಮೂಲ ಹೆಸರು ನವೀನ್ ಕುಮಾರ್ ಗೌಡ. ಕರ್ನಾಟಕದ ಹಾಸನ ಜಿಲ್ಲೆಯ ಬೋಬನಹಳ್ಳಿಯಲ್ಲಿ ಜನಿಸಿದ ಅವರು ನಂತರ ಕುಟುಂಬದೊಂದಿಗೆ ಮೈಸೂರಿನಲ್ಲಿ ಬೆಳೆದರು. ಚಿಕ್ಕ ವಯಸ್ಸಿನಿಂದಲೇ ನಟನೆಯ ಬಗ್ಗೆ ಆಸಕ್ತಿ ಹೊಂದಿದ್ದ ಯಶ್ ದೊಡ್ಡ ನಟನಾಗಬೇಕು ಎಂಬ ಕನಸನ್ನ ಇಟ್ಟುಕೊಂಡಿದ್ರು. ಆದರೆ ಸಿನಿಮಾ ಕ್ಷೇತ್ರಕ್ಕೆ ಕಾಲಿಡುವುದು ಅಷ್ಟು ಸುಲಭವಾಗಿರಲಿಲ್ಲ. ಸಿನಿಮಾದಲ್ಲಿ ಯಾವುದೇ ದೊಡ್ಡ ಹಿನ್ನೆಲೆ ಇಲ್ಲದೆ ತಮ್ಮದೇ ಆದ ಪ್ರತಿಭೆ ಮತ್ತು ಪರಿಶ್ರಮದ ಮೂಲಕ ಅವಕಾಶಗಳನ್ನು ಹುಡುಕಿಕೊಂಡು ಮುಂದೆ ಬಂದರು. ಯಶ್ ಅವರ ನಟನ ಪಯಣಕ್ಕೆ ಪ್ರಮುಖ ತಿರುವು ನೀಡಿದ್ದು ಕಿರುತೆರೆ. ಧಾರಾವಾಹಿಗಳಲ್ಲಿ ನಟಿಸುವ ಮೂಲಕ ಅವರು ಕನ್ನಡ ಪ್ರೇಕ್ಷಕರಿಗೆ ಪರಿಚಿತರಾದರು. ಅಲ್ಲಿಂದ ಸಿನಿಮಾಗಳಲ್ಲಿ ಸಣ್ಣ ಪಾತ್ರಗಳು ಹಾಗೂ ಪೋಷಕ ಪಾತ್ರಗಳ ಮೂಲಕ ಬೆಳ್ಳಿ ತೆರೆಗೆ ಕಾಲಿಟ್ಟರು. ನಂತರ ಮೊಗ್ಗಿನ ಮನಸ್ಸು ಸಿನಿಮಾದಲ್ಲಿ ನಾಯಕನಾಗಿ ಕಾಣಿಸಿಕೊಂಡ ಯಶ್ ತಮ್ಮ ಅಭಿನಯದ ಮೂಲಕ ಪ್ರೇಕ್ಷಕರ ಗಮನ ಸೆಳೆದರು. ಈ ಸಿನಿಮಾಗೆ ಅವರಿಗೆ ಫಿಲ್ಮ್ ಫೇರ್ ಪ್ರಶಸ್ತಿಯೂ ಕೂಡ ದೊರೆಯಿತು. ಆನಂತರ ಒಂದರ ಹಿಂದೆ ಒಂದರಂತೆ ಸಿನಿಮಾಗಳು ಬಂದವು. ರಾಜ ಹುಲಿ, ಗಜಕೇಸರಿ, ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ, ಮಾಸ್ಟರ್ ಪೀಸ್ ಸೇರಿದಂತೆ ಹಲವು ಸಿನಿಮಾಗಳು ಯಶ್ ಅವರನ್ನ ಕನ್ನಡದ ಪ್ರಮುಖ ನಟರ ಸಾಲಿಗೆ ತಂದು ನಿಲ್ಲಿಸಿದ್ವು. ಆದರೆ ಯಶ್ ಅವರ ಜೀವನದಲ್ಲಿ ದೊಡ್ಡ ಬದಲಾವಣೆ ತಂದ ಸಿನಿಮಾ ಅಂದರೆ ಅದು ಕೆಜಿಎಫ್. ನಿರ್ದೇಶಕ ಪ್ರಶಾಂತ್ ನೀಲ್ ಅವರ ಜೊತೆಗಿನ ಈ ಸಿನಿಮಾ ಕನ್ನಡ ಚಿತ್ರರಂಗದ ಗಡಿಯನ್ನ ಮೀರಿ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತು. ರಾಕಿ ಬಾಯ್ ಪಾತ್ರದಲ್ಲಿ ಯಶ್ ಅವರ ಲುಕ್, ಡೈಲಾಗ್, ಡೆಲಿವರಿ ಮತ್ತು ಅಭಿನಯ ಪ್ರೇಕ್ಷಕರನ್ನ ಸೆಳೆಯಿತು. ಕೆಜಿಎಫ್ ಚಾಪ್ಟರ್ 1 ಯಶಸ್ಸಿನ ನಂತರ ಎಲ್ಲರ ಕಣ್ಣು ಕೆಜಿಎಫ್ ಚಾಪ್ಟರ್ 2 ಮೇಲೆ ಬಿತ್ತು. 2022ರಲ್ಲಿ ಬಿಡುಗಡೆಯಾದ ಕೆಜಿಎಫ್ ಚಾಪ್ಟರ್ 2 ಕೂಡ ಭರ್ಜರಿ ಯಶಸ್ಸು ಕಾಣ್ತು. ಇದರೊಂದಿಗೆ ಯಶ್ ಕೇವಲ ಕನ್ನಡದ ನಟನಾಗಿ ಉಳಿಯದೆ ದೇಶಾದ್ಯಂತ ಗುರುತಿಸಿಕೊಂಡ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಬೆಳೆದರು. ಯಶ್ ಅವರ ಕಥೆಯಲ್ಲಿ ದೊಡ್ಡ ಪಾಠ ಏನೆಂದರೆ ಯಶಸ್ಸು ಒಂದೇ ದಿನದಲ್ಲಿ ಸಿಗುವುದಿಲ್ಲ. ಕಿರುತೆರೆಯಿಂದ ಆರಂಭಿಸಿ ಸಣ್ಣ ಪಾತ್ರಗಳಿಂದ ನಾಯಕನ ಪಾತ್ರದವರೆಗೆ, ಅಲ್ಲಿಂದ ಸ್ಟಾರ್ ನಟನಾಗಿ ಮತ್ತೆ ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ಬೆಳೆಯುವವರೆಗೂ ಅವರು ಹಲವು ಹಂತಗಳನ್ನು ದಾಟಿದ್ದಾರೆ. ಅವರ ಪ್ರಯಾಣದಲ್ಲಿ ಏರಿಳಿತಗಳಿದ್ದರೂ ತಮ್ಮ ಗುರಿಯ ಮೇಲೆ ಗಮನ ಕಳೆದುಕೊಳ್ಳದೆ ಮುಂದೆ ಸಾಗಿದರು. ಇದೇ ಕಾರಣಕ್ಕೆ ಇಂದು ಅಭಿಮಾನಿಗಳು ಅವರನ್ನು ಕೇವಲ ಯಶ್ ಅಂತ ಮಾತ್ರವಲ್ಲ, ಪ್ರೀತಿಯಿಂದ ರಾಕಿಂಗ್ ಸ್ಟಾರ್ ಅಂತ ಕರೀತಾರೆ. ಒಬ್ಬ ಸಾಮಾನ್ಯ ಯುವಕನ ಕನಸು, ಕಠಿಣ ಪರಿಶ್ರಮ, ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡ ಪ್ರತಿಭೆ ಇವೆಲ್ಲವೂ ಸೇರಿ ಇಂದು ರಾಕಿಂಗ್ ಸ್ಟಾರ್ ಯಶ್ ಅವರ ಯಶಸ್ಸಿನ ಕಥೆಯಾಗಿದೆ. ಧಾರಾವಾಹಿಯಿಂದ ಆರಂಭವಾದಂಥ ಈ ಪಯಣ ಇಂದು ಜಾಗತಿಕ ಮಟ್ಟದ ಸಿನಿಮಾಗಳತ್ತ ಸಾಗ್ತಾ ಇದೆ. ಯಶ್ ಅವರ ಮುಂದಿನ ಹೆಜ್ಜೆ ಏನು, ಅವರ ಮುಂದಿನ ಸಿನಿಮಾಗಳು ಯಾವ ಮಟ್ಟಿಗೆ ಸದ್ದು ಮಾಡಲಿವೆ, ಅದನ್ನು ಕಾದು ನೋಡಬೇಕಿದೆ. ನಿಮಗೆ ಯಶ್ ಅವರ ಯಾವ ಸಿನಿಮಾ ಹೆಚ್ಚು ಇಷ್ಟ? ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ.